ನಮಸ್ಕಾರ ಎಲ್ಲರಿಗೂ. ಬೇಸಿಗೆಯಲ್ಲಿ ಬಿಸಿಲಿನಿಂದಾಗಿ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ. ಅಂತಹ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಮತ್ತು ಅದನ್ನು ಹೇಗೆ ತಡೆಗಟ್ಟಬಹುದು ಅನ್ನೋದನ್ನು ಇಂದು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಡಿಹೈಡ್ರೇಷನ್ ಅಂದರೆ ದೇಹದಲ್ಲಿ ನೀರಿನ ಕೊರತೆ. ಬೇಸಿಗೆಯಲ್ಲಿ ತುಂಬ ಬೆವರು ಬರುವುದರಿಂದ ದೇಹದಲ್ಲಿನ ನೀರಿನ ಅಂಶ ಕಡಿಮೆ ಆಗುತ್ತದೆ. ಇದರ ಲಕ್ಷಣಗಳು ವೀಕ್ನೆಸ್ ಅಂದರೆ ದೌರ್ಬಲ್ಯ, ಸುಸ್ತಾಗೋದು, ಕಾಲು ನೋವು ಬರುವುದು. ಎರಡನೇದಾಗಿ ತಲೆ ಸುತ್ತು ಬರುವುದು. ಮೂರನೇದಾಗಿ ತುಂಬ ಬಾಯಾರಿಕೆ ಆಗೋದು, ಬಾಯಿ ಒಣಗುತ್ತಾ ಬರುವುದು. ಇದನ್ನು ತಡೆಯಲು ದಿನಕ್ಕೆ 2 ರಿಂದ 3 ಲೀಟರ್ನಷ್ಟು ನೀರನ್ನು ಕುಡಿಯಿರಿ. ಎಳೆನೀರು, ಮಜ್ಜಿಗೆ, ತಂಪು ಪಾನೀಯಗಳು, ನಿಂಬೆಹಣ್ಣಿನ ಪಾನಕವನ್ನು ಕುಡಿಯಿರಿ. ನೀರಿನ ಪ್ರಮಾಣ ಹೆಚ್ಚಾಗಿರುವ ಹಣ್ಣು ತರಕಾರಿಗಳನ್ನು ಸೇವಿಸಿ. ಎರಡನೆಯ ಆರೋಗ್ಯ ಸಮಸ್ಯೆ ಸ್ಟಮಕ್ ಇನ್ಫೆಕ್ಷನ್ ಅಂದರೆ ಹೊಟ್ಟೆಯ ಸೋಂಕು. ಬೇಸಿಗೆಯಲ್ಲಿ ಆಹಾರ ಬೇಗ ಹಾಳಾಗುತ್ತದೆ. ಅದಕ್ಕಾಗಿ ಹೊಟ್ಟೆಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಅದರ ಲಕ್ಷಣಗಳು ವಾಂತಿ, ಬೇದಿ ಮತ್ತು ಹೊಟ್ಟೆ ನೋವು ಬರುವುದು. ಇದನ್ನು ತಡೆಯಲು ನಾವು ಶುದ್ಧವಾದ ಮನೆಯಲ್ಲಿಯೇ ತಯಾರಿಸಿದ ತಾಜಾ ಆಹಾರವನ್ನು ಸೇವಿಸಬೇಕು. ಶುದ್ಧವಾದ ನೀರನ್ನು ಕುಡಿಯಬೇಕು. ಕಾದು ಆರಿಸಿದ ಫಿಲ್ಟರ್ ವಾಟರನ್ನೇ ಉಪಯೋಗಿಸಿ ಮತ್ತು ಹೊರಗಡೆ ಆಹಾರ ತಿನ್ನುವುದನ್ನು ಕಡಿಮೆ ಮಾಡಿ. ಸ್ಟ್ರೀಟ್ ಫುಡ್ಸನ್ನು ತಿನ್ನುವುದನ್ನು ತಪ್ಪಿಸಿ. ಮೂರನೆಯ ಆರೋಗ್ಯ ಸಮಸ್ಯೆ UTI ಅಂದರೆ ಮೂತ್ರನಾಳದ ಸೋಂಕು. ಬೇಸಿಗೆಯಲ್ಲಿ ನೀರು ಕಡಿಮೆ ಕುಡಿಯುವುದರಿಂದ ಮೂತ್ರನಾಳದ ಸೋಂಕು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಇದರ ಲಕ್ಷಣಗಳು ಮೂತ್ರ ವಿಸರ್ಜಿಸಿದಾಗ ಉರಿ ಬರುವುದು, ಪದೇ ಪದೇ ಮೂತ್ರ ವಿಸರ್ಜನೆ ಮಾಡುವುದು ಮತ್ತು ಕೆಳಗಡೆ ಹೊಟ್ಟೆ ನೋವು ಕಾಣಿಸಿಕೊಳ್ಳುತ್ತದೆ. ಸೋಂಕು ತೀವ್ರವಾದಾಗ ಜ್ವರ ಕೂಡ ಕಾಣಿಸಿಕೊಳ್ಳುತ್ತದೆ. ಇದನ್ನು ತಪ್ಪಿಸಲು ದಿನಕ್ಕೆ 2 ರಿಂದ 3 ಲೀಟರ್ನಷ್ಟು ನೀರನ್ನು ಕುಡಿಯಬೇಕು. ಸಾರ್ವಜನಿಕ ಶೌಚಾಲಯ ಉಪಯೋಗವನ್ನು ಕಡಿಮೆ ಮಾಡಿ. ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ. ಹತ್ತಿಯ ಸಡಿಲವಾದ ಒಳ ಉಡುಪನ್ನು ಧರಿಸಿ. ದಿನಕ್ಕೆ 2 ಬಾರಿ ಒಳ ಉಡುಪನ್ನು ಬದಲಾಯಿಸಿ. 4ನೆಯ ಆರೋಗ್ಯ ಸಮಸ್ಯೆ ಸ್ಕಿನ್ ಪ್ರಾಬ್ಲಮ್ ಅಂದರೆ ಚರ್ಮದ ಸಮಸ್ಯೆಗಳು. ಮೊದಲನೇದಾಗಿ ಸನ್ಬರ್ನ್ ಅಂದರೆ ಚರ್ಮ ಸುಡುವುದು. ಬಿಸಿಲಿನಲ್ಲಿ ಬಹಳ ಸಮಯ ಇರುವುದರಿಂದ ಚರ್ಮ ಸುಡುತ್ತದೆ. ಅಂದರೆ ಚರ್ಮ ಕೆಂಪಾಗುವುದು, ಚರ್ಮದಲ್ಲಿ ಉರಿ ಕಾಣಿಸಿಕೊಳ್ಳುವುದು, ಚರ್ಮದಲ್ಲಿ ಗುಳ್ಳೆಗಳು ಕಾಣಿಸಿಕೊಳ್ಳುತ್ತವೆ. ಅದಕ್ಕೆ ನಾವು ಪ್ರಿಕ್ಲಿ ಹೀಟ್ ಅಂತ ಕೂಡ ಕರೆಯುತ್ತೇವೆ. ಇದನ್ನು ತಪ್ಪಿಸಲು ನಾವು ಹೊರಗಡೆ ಹೋಗುವಾಗ ಸನ್ಸ್ಕ್ರೀನ್ ಲೋಷನ್ SPF 30+ ಅಂತ ಬರುತ್ತದೆ, ಅದನ್ನು ಉಪಯೋಗಿಸಬೇಕು. ಮತ್ತು ಹೊರಗಡೆ ಹೋಗುವಾಗ ಟೋಪಿ ಅಥವಾ ಸ್ಕಾರ್ಫನ್ನು ಬಳಸಿ, ಸನ್ಗ್ಲಾಸಸ್ಸನ್ನು ಬಳಸಿ. ದಿನಕ್ಕೆ 2 ಬಾರಿ ಸ್ನಾನ ಮಾಡಿ. ಹತ್ತಿಯ ಸಡಲವಾದ ಉಡುಪುಗಳನ್ನು ಧರಿಸಿ. ತುಂಬು ತೋಳಿರುವ ಉಡುಪುಗಳನ್ನು ಧರಿಸಿ. ಬೆಳಿಗ್ಗೆ 11 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗಿನ ಬಿಸಿಲನ್ನು ತಪ್ಪಿಸಿ. ಇಂತಹ ಚಿಕ್ಕ ಮುಂಜಾಗರೂಕತೆ ಕ್ರಮಗಳನ್ನು ಅನುಸರಿಸುವುದರಿಂದ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ನಮಸ್ಕಾರ.